ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ದೋಷಗಳ ಪರಿಹಾರ, ಕಷ್ಟಗಳು, ಆತಂಕಗಳ ಪರಿಹಾರ ಮತ್ತು ಪಾಪದ ಪರಿಹಾರ. ಮುಖ್ಯವಾಗಿ ಕಲಿಕಾಲದಲ್ಲಿ ನಾವಿದ್ದೇವೆ. ಅದರ ಆ ಎಲ್ಲ ಕಲಿದೋಷದ ಪರಿಹಾರಕ್ಕಾಗಿ ನಾವೇನೀಗ ಶ್ರವಣವನ್ನು ನಡೆಸ್ತಾ ಇದ್ದೇವೆ ಕಳೆದ ಒಂದು ತಿಂಗಳಿನಿಂದ. ಅದರಲ್ಲಿ ಇದು ಒಂದು ಭಾಗ. ಅಪಿ ಪಾದಂ ಪಠೇನ್ ನಿತ್ಯಂ ನಚ ನಿರ್ಭಾರತೋ ಭವೇತ್. ಭಾಗವತವನ್ನಂತೂ ಕೇಳ್ತಾ ಇದ್ದೇವೆ. ಮಹಾಭಾರತದಲ್ಲಿ ಕೂಡ ಒಂದು ಶ್ಲೋಕದ ಒಂದು ಸಣ್ಣ ಭಾಗವನ್ನಾದರೂ, ಒಂದು ಕಾಲು ಭಾಗ ಆದರೂ ಒಂದು ಶ್ಲೋಕದ್ದು ಮಹಾಭಾರತ ಕೇಳಬೇಕು. ಮಹಾಭಾರತ ಕೇಳದೇ ಇರಬಾರ್ದು ಅಂತ ಹೇಳ್ತಿರ್ತಾರೆ. ಅದರಲ್ಲಿ ನಳದಮಯಂತಿಯರ ಉಪಾಖ್ಯಾನ ನಾವು ಕಳೆದ ದಿವಸ ಕೇಳಲಿಕ್ಕೆ ತೊಡಗಿದ್ದೇವೆ. ಇದು ಕಲಿದೋಷಗಳ ಪರಿಹಾರಕ. ನಳನಿಗೆ ಕಲಿ ಬಾಧೆ ಬಂದು ಅವನು ಹೇಗೆ ಕಳ್ಕೊಂಡ ಅನ್ನೋದನ್ನು ನೋಡ್ತಿದ್ದೇವೆ. ನಳ ದಮಯಂತಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿದರು. ದೇವತೆಗಳ ಸಮ್ಮುಖದಲ್ಲಿ ಮದುವೆ ಮಾಡಿಕೊಂಡ್ರು. ಕಲಿ ಮತ್ತು ದ್ವಾಪರ ಇಬ್ಬರು ದೈತ್ಯರು. ಕಲಿಯುಗದ ದೈತ್ಯ, ದ್ವಾಪರ ಯುಗದ ದೈತ್ಯ. ದ್ವಾಪರ ಅಂದರೆ ಶಕುನಿ, ಕಲಿ ಅಂದರೆ ದುರ್ಯೋಧನ. ಅವರು ಈ ದಮಯಂತಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಸ್ವಯಂವರಕ್ಕೆ ಗಡಿಬಿಡಿಯಿಂದ ಬರ್ತಿದ್ರು ಅವಸರದಿಂದ. ದೇವತೆಗಳು ಸ್ವಯಂವರ ಮುಗಿಸ್ಕೊಂಡು ಹೊರಟಿದ್ರು. ಎಲ್ಲಿ ಯಾಕೆ ಅವಸರದಿಂದ ಹೊರಟಿದ್ದೀರಿ ಅಂತ ಈ ದೇವತೆಗಳು ದೈತ್ಯರನ್ನು ಕೇಳಿದ್ರು. ಸ್ವಯಂವರಕ್ಕೆ ಹೊರಟಿದ್ದೀವಿ ಅಂತ ಅವರು ಅಂದರು. ಇನ್ನೆಲ್ಲಿ ಸ್ವಯಂವರ ಎಲ್ಲ ಮುಗೀತು, ಸ್ವಯಂವರವೂ ಮುಗೀತು, ಸ್ವಯಂವರದ ಊಟವೂ ಮುಗೀತು, ನಾವೆಲ್ಲ ಈ ನಮ್ಮ ಲೋಕಕ್ಕೆ ಹೊರಟಿದ್ದೀವಿ, ನೀವು ತಡ ಮಾಡಿದ್ರಿ ಅಂದರು ದೇವತೆಗಳು. ಅವ್ರಿಗೆ ಸಿಟ್ಟು ಬಂತು. ದೇವತೆಗಳು ನಿಮ್ಮನ್ನೆಲ್ಲ ಪರಿತ್ಯಾಗ ಮಾಡಿ ಆ ದಮಯಂತಿ ನಳನನ್ನು ಮದುವೆ ಮಾಡ್ಕೊಂಡಿದ್ದಾಳಲ್ಲ, ಅವಳಿಗೊಂದು ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಅವರಿಬ್ಬರು ನಳನ ದೇಶಕ್ಕೆ ಹೊರಟರು. ಇಬ್ಬರು ಅಲ್ಲಿ ಬಂದರು, ಕೂತಿದ್ರು. 12 ವರ್ಷ ಕಾಯ್ದು ಕೂತರು. 12 ವರ್ಷ ತನಕ ನಳ ಎಲ್ಲಿಯೂ ತಪ್ಪಿ ನಡೆಯಲಿಲ್ಲ. ಇದನ್ನು ಗಮನಿಸ್ಬೇಕು. ನಾವು ಸರಿಯಾಗಿ ನಡ್ಕೊಂಡ್ರೆ ಯಾವ ಕಲಿಯೂ ನಮಗೇನು ಮಾಡೋದಿಲ್ಲ. ನಾವು ತಪ್ಪಿ ನಡೀತೀವಿ ಕೆಲವು ಬಾರಿ, ಆವಾಗ ಒಳಗೆ ಕಲಿ ಪ್ರವೇಶ ಮಾಡ್ತಾನೆ. ಆವಾಗ ನಮ್ಮಿಂದ ಇನ್ನೂ ಹೆಚ್ಚು ತಪ್ಪಾಗ್ತದೆ. 12 ವರ್ಷ ಕಾಲ ಕಾದಿದ್ದ. ಆದರೆ ಕೆಳಗಾಲ ಬಂದಾಗ ಕೆಲವು ಸರಿ ಈಗ ಆಗ್ತದೆ. 12 ವರ್ಷದ ನಂತರ ಕಲಿಗೊಂದು ಅವಕಾಶ ಸಿಕ್ತು. ಏನೋ ಅವಸರದ ರಾಜಕಾರ್ಯ ಇತ್ತು ನಳನಿಗೆ. ಮೂತ್ರ ವಿಸರ್ಜನೆ ಮಾಡಿದ. ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಬಾಯಿ ಮುಕ್ಕಳಿಸುವುದು, ಪಾದ ಪ್ರಕ್ಷಾಲನೆ, ಆಚಮನ ಇದನ್ನೆಲ್ಲ ಮರೆತು ಬಿಟ್ಟ. ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೋಗಿಬಿಟ್ಟ. ನಾ ಹಿಂದೊಂದ್ಸರಿ ನೋಡಿದ್ವಿ. ಮೂತ್ರ ವಿಸರ್ಜನೆ ಆದ ಬಳಿಕ ಕಾಲು ತೊಳ್ಕೊಂಡು, ಮೂತ್ರ ವಿಸರ್ಜನಾಂಗವನ್ನು ತೊಳ್ಕೊಂಡು, ಕಾಲು ತೊಳ್ಕೊಂಡು 4 ಬಾರಿ ಬಾಯಿ ಮುಕ್ಕಳಿಸ್ಬೇಕು. ಮೂತ್ರ ವಿಸರ್ಜನೆ ಆದಮೇಲೆ, ಮಲ ವಿಸರ್ಜನೆ ಆದಮೇಲೆ 8 ಸರಿ, ಊಟ ಆದಮೇಲೆ 12 ಸರಿ, ಸ್ತ್ರೀ ಪುರುಷರ ಸಮಾಗಮ ಆದಮೇಲೆ 16 ಸರಿ ಬಾಯಿ ಮುಕ್ಕಳಿಸ್ಬೇಕು ಅಂತ ನಿಯಮ ಇದೆ. ಅಂತೂ 1 ಬಾರಿ ಆದರೂ ಬಾಯಿ ಮುಕ್ಕಳಿಸ್ಬೇಕಲ್ಲ. ಇದಾದ್ಮೇಲೆ ಆಚಮನ ಮಾಡಬೇಕು. ಆಚಮನ ಮಾಡಿ ದೋಷ ಕಳ್ಕೋಬೇಕು ಅಂತಿದೆ. ಅದು ಹೋಗಲಿ, ಆಚಮನ ಇಲ್ಲದೆ ಹೋದ್ರೆ ಕಾಲಾರು ತೊಳ್ಕೋಬೇಕು, ಬಾಯಿ ಆದರೂ ಮುಕ್ಕಳಿಸ್ಬೇಕು. ಮೂತ್ರ ವಿಸರ್ಜನಾಂಗ ಸ್ವಚ್ಛತೆ ಅಂತಂತೂ ಮಾಡ್ಕೊಳ್ಳೇಬೇಕು. ಅವನು ಅದನ್ನು ಏನೋ ಕಾರಣದಿಂದ ಮರೆತು ಬಿಟ್ಟಾಗ ಮುಂದೆ ಸಂಧ್ಯಾ ವಂದನೆಗೆ ಹೋಗಿಬಿಟ್ಟ. ಸಾಯಂಕಾಲ ಆಗಿತ್ತು ಅಂತ ಕಾಣಿಸ್ತದೆ. ಸಂಧ್ಯಾ ವಂದನೆಗೆ ಹೋಗಿಬಿಟ್ಟ. ಕಲಿ ಕಾಯ್ತಾ ಕೂತಿದ್ದ, ಒಳಗೆ ಹೋಗಿಬಿಟ್ಟ. ಇದು ಅಲ್ಲಿ ಇದನ್ನು ವ್ಯಾಖ್ಯಾನ ಮಾಡೋರು ಬರೀತಾರೆ, ಏನ್ರಿ ಹಾದಿ ಬೀದಿಲೆಲ್ಲ ನಾವು ಮೂತ್ರ ವಿಸರ್ಜನೆ ಮಾಡ್ತಿರ್ತೀವಿ, ಯಾವ ನೀತಿ ನಿಯಮಗಳು ನಮಗಿರೋದಿಲ್ಲ, ನಮ್ಮಂಥವ್ರಿಗೆ ಎಷ್ಟು ಕಲಿ ಪ್ರವೇಶ ಆಗಬೇಕು ಅದೆಲ್ಲ. ಅದು ಸರಿ. ಆದರೆ ಏನಾಗ್ತದೆ ಅಂದರೆ, ನಳನಂಥ ಮಹಾ ವ್ಯಕ್ತಿಗೆ ಕಲಿ ಒಳಗೆ ಹೊಕ್ಕಿದ್ದು ಒಂದು ಗಮನಕ್ಕೆ ಬಂತು. ನಮ್ಮಂಥವ್ರು ನಾವು ಹುಟ್ಟಿದಾಗಲೇ ಕಲಿಯನ್ನು ಒಳಗೆ ಇಟ್ಕೊಂಡೇ ಹುಟ್ಟಿದ್ದೀವಿ. ನಮ್ಮಂಥವ್ರಿಗೆ ಅದು ಗಮನಕ್ಕೆ ಬರೋದಿಲ್ಲ ಕಲಿ ಒಳಗೆ ಬಂದದ್ದು. ನಿತ್ಯ ಮಾಡೋ ಅಪರಾಧಗಳನ್ನು ಮಾಡ್ತಿರ್ತೇವೆ. ನಳನಿಗೆ ಜೂಜಾಡಬೇಕು ಅಂತ ಬುದ್ಧಿ ಬಂತು, ಯಾಕಂದ್ರೆ ಕಲಿ ಪ್ರವೇಶ ಆಗಿದ್ದರಿಂದ. ನಮ್ಮಲ್ಲಿ ಕಲಿಯನ್ನೇ ತುಂಬಿಕೊಂಡೇ ನಾವು ಹುಟ್ಟಿರುವುದರಿಂದ ನಮ್ಮ ಇಡೀ ಜೀವನವೇ ಅನಾಚಾರ, ವ್ಯಭಿಚಾರ, ಅತ್ಯಾಚಾರ, ಜೂಜಾಟಕ್ಕೆ ಸಮಾನವಾದ ಆರ್ಥಿಕ ಅಪರಾಧಗಳು. ಯಾಕೆ ಆರ್ಥಿಕ ಅಪರಾಧಗಳನ್ನು ಮಾಡ್ತೇವೆ? ಯಾಕೆ ಭ್ರಷ್ಟಾಚಾರ ಮಾಡ್ತೀವಿ? ಯಾಕೆ ಸ್ವಜನ ಪಕ್ಷಪಾತ ಮಾಡ್ತೇವೆ? ಯಾಕಂದ್ರೆ ಕಲಿಯನ್ನೇ ತುಂಬಿಕೊಂಡು ಹುಟ್ಟಿದ್ರಿಂದ ಕಲಿ ಒಳಗಿದೆ ಅನ್ನೋ ಎಚ್ಚರವೂ ಇಲ್ಲ. ಅದರಿಂದ ಪರಿಣಾಮ ಇದೆಲ್ಲ. ಸರಿ, ಮುಂದೆ ಕಲಿ ಏನ್ ಮಾಡಿದ, ನಳನ ಸೋದರ ಒಬ್ಬ ಇದ್ದ, ಪುಷ್ಕರ ಅಂತ ಅವನ ಹೆಸರು. ಅವನ ಹತ್ರ ಹೋದ. ಇದು ಕೌರವ ಪಾಂಡವರ ಕಥೆ. ಪುಷ್ಕರ, ಹೋಗು ನಳನ ಹತ್ರ, ಪಗಡೆ ಆಡ್ಲಿಕ್ಕೆ ಕರಿ, ನಾನು ಅಲ್ಲಿ ಬಂದಿರ್ತೇನೆ, ನಿನಗೆ ಗೆಲುವಾಗುವಂತೆ ಮಾಡ್ತೇನೆ ಅಂತ. ನೀನೇ ರಾಜ ಆಗಬಹುದು ಅಂತ. ಇವ್ನು ಯಾಕೆ ಬೇಡ ಅನ್ಸ್ತದಂತೆ.
ಮೊದಲೇ ಎಲ್ಲರಿಗೂ ತಲೆ ಮೇಲೆ ಕಿರೀಟ ಹೊರಬೇಕು, ತಾನು ಅಧಿಕಾರದ ತುದಿಗೆ ಹೋಗ್ಬೇಕು ಅಂತ ತಲೆಯಲ್ಲಿರ್ತದೆ. ಅಂಥದ್ರಲ್ಲಿ ಯಾರೊಬ್ರು ಹಿಂಗೆ ಹೀಗೆ ಸಹಾಯ ಕೊಟ್ರೆ ಅವನ್ಯಾಕೆ ಬೇಡ ಅಂತಾರೆ. ಬಂದ ನಳನ ಹತ್ರ. ದ್ವಾಪರ ಏನ್ ಮಾಡಿದ, ಕಲಿ ಹೇಳಿದಂತೆ ಆ ಪಗಡೆ ಕಾಯಲ್ಲಿ ಸೇರ್ಕೊಂಡ. ಪಗಡೆ ಕಾಯಿ ನಡೆಸ್ತಾರಲ್ಲ ಅದರಲ್ಲಿ ದ್ವಾಪರ, ಆ ದಾಳ ಇರ್ತದಲ್ಲ ಸಂಖ್ಯೆಯ ದಾಳ, ಅದರಲ್ಲಿ ಕಲಿ. ಆಟ ಪ್ರಾರಂಭ ಆಯ್ತು. ಇವನು ಕರೆದಾಗ ಜೂಜಾಟ ಆಡಬಾರದ, ಬರೋದಿಲ್ಲ ಅಂತ ಹೇಳಬೇಕಾಗಿತ್ತು. ಯಾಕಂದ್ರೆ ಇವನೊಳಗೂ ಕಲಿ ಹೋಗಿಬಿಟ್ಟಿದ್ದ ನಳನಲ್ಲಿ. ಆಟಕ್ಕೆ ತಯಾರಾದ. ಮತ್ತೆ ದಮಯಂತಿ ಅಲ್ಲೇ ಇದ್ಲು. ಆ ಸ್ತ್ರೀ ತನ್ನ ಪತ್ನಿ ಮಹಾರಾಣಿ ಎದುರಿಗೆ ಇವನು ಕರೆಯೋದು, ನಾ ಬರಲ್ಲ ಅಂತ ಇವನಿಗೆ ಹೇಳೋದು, ಮರ್ಯಾದೆಗೇನೋ ಕಡಿಮೆ ಅಂತ ಅನಿಸ್ತು ಇವನಿಗೆ. ಆ ಮರ್ಯಾದೆ ಪ್ರಶ್ನೆ ಬೇರೆ. ಅಂತೂ ದುಡ್ಡು, ಆನೆ, ರಥ, ಕುದುರೆ ಒಂದೊಂದೇ ಪಣ ಇಡ್ಲಿಕ್ಕೆ ತೊಡಗಿದ್ರು. ಅವ್ರ ಕಡೆ ಕಲಿ ದ್ವಾಪರ ಇಬ್ರು ಇದ್ರು. ಇವನ್ ಕಡೆ ಆ ಬಲ ಇರಲಿಲ್ಲ. ಎಂತ ಎಲ್ಲ ಸೋತರು. ನನ್ನ ಸ್ನೇಹಿತರು ಬಂದ್ರು, ತಪ್ಪಿಸ್ಲಿಕ್ಕಾಗಲಿಲ್ಲ ಅದನ್ನು. ಪಟ್ಟಣದ ನಾಗರಿಕರು ಬಂದ್ರು. ಇದು ನೋಡ್ರಿ, ಪಾಂಡವರ ಕಾಲದಲ್ಲಿ ಪಟ್ಟಣದ ನಾಗರಿಕರು ಪಾಂಡವರನ್ನು ತಡಿಲಿಲ್ಲ ಅಲ್ಲಿ. ಆದ್ರೆ ಇಲ್ಲಿ ಪಟ್ಟಣದ ನಾಗರಿಕರು ಬಂದ್ರು. ನನ್ನ ಬಗ್ಗೆ ಭಾರಿ ಪ್ರೀತಿ ಇತ್ತು ಅವರಿಗೆ, ಭಾರಿ ದುಃಖ ಆಯ್ತು ಅವರಿಗೆ. ಆಗ ಸೂತ, ಆ ರಥ ಹೊಡೆಯುವ ಸೂತ ದಮಯಂತಿಗೆ ಹೇಳಿದ, ಮಹಾರಾಣಿ, ಜನ ಬಂದಿದ್ದಾರೆ, ನಾಗರಿಕ ಪ್ರಮುಖರು ಬಂದಿದ್ದಾರೆ, ಎಲ್ಲ ಮನೆಯ ದ್ವಾರದಲ್ಲಿ ಕಾಯ್ದಿದ್ದಾರೆ, ರಾಜನಿಗೆ ಇದನ್ನು ತಿಳಿಸ್ಬೇಕು. ದಮಯಂತಿಗೂ ಇದೇ ದುಃಖ ಆಗಿತ್ತು, ಹೀಗೆ ಮಾಡಬಾರ್ದಿತ್ತು ಅಂತ ಅನಿಸಿತು ಅವಳಿಗೆ. ಮಹಾರಾಜನಿಗೆ ಹೋಗಿ ಹೇಳಿದ್ಲು, ಎಲ್ಲ ಜನ ಬಂದಿದ್ದಾರೆ, ಮಂತ್ರಿಗಳಿದ್ದಾರೆ, ನೀನು ಹೋಗಿ ಅವರನ್ನು ಭೇಟಿ ಮಾಡಬೇಕು ಅಂದಾಗ ಇವನ್ ಬಾಯಿಂದ ಉತ್ತರವೇ ಬರಲಿಲ್ಲ. ಮದ, ಜಿದ್ದು, ದುರ್ಬುದ್ಧಿ. ಅವಳ ಮಾತಾದ್ರೂ ಕೇಳಿಸ್ತೋ ಇಲ್ಲೋ ಅನ್ನುವಂತೆ ಇದ್ದ. ಒಂದ್ಸರಿ ಆಕೆ ಕಡೆ ತಲೆ ಎತ್ತಿಯೂ ನೋಡ್ಲಿಲ್ಲ. ಅವನ ಮನಸ್ಸೆಲ್ಲ ದಾಳ ಪಗಡೆ ಅಲ್ಲೇ ಇತ್ತು. ಒಳಗೆ ಕಲಿ ಕೂತಿದ್ದ. ಕಲಿ ಆ ದಾಳದಲ್ಲಿದ್ದ. ನಳನ ಒಳಗಂತೂ ಇದ್ದೇ ಇದ್ದ. ಸ್ವಭಾವ ಸಹಜವಾದ ಎಲ್ಲ ಸದ್ಗುಣಗಳು ತೊಳೆದು ಹೋಗ್ಬಿಟ್ಟು ಕಿತ್ಕೊಂಡು ಹೋದ ಗುಣಗಳೆಲ್ಲ. ಹೊರಗಿದ್ದ ಪಟ್ಟಣಿಗರಿಗೆ ಭಾರಿ ದುಃಖ ಅನಿಸಿತು. ಏನು ನಳ ಮಹಾರಾಜ ಉತ್ತರನೇ ಕೊಡ್ತಿಲ್ಲ. ಅವ್ರು ನೋಡ್ತಾ ಇದ್ರಲ್ಲ, ಹೊರಗೆ ನಿಂತು ನೋಡ್ತಿದ್ದಾರೆ, ಅಲ್ಲಿ ಜೂಜಾಟ ನಡೆದಿದೆ, ಹೆಂಡತಿ ಗಂಡನಿಗೆ ಹೇಳ್ತಿದ್ದಾಳೆ, ಗಂಡ ಹೆಂಡತಿಗೆ ಉತ್ತರ ಕೊಡ್ತಿಲ್ಲ. ಓ ಮುಗಿತೀನಿ, ರಾಜ ನಮ್ಮ ಕೈಲಿ ಉಳಿಯೋದಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ತಿಂಗಳುಗಟ್ಟಲೆ ಆಟ ಆಡಿದ್ರಂತೆ, ಎಲ್ಲ ಸೋತ್ ಹೋದ. ದಮಯಂತಿಗೆ ಬಹಳ ದುಃಖ ಆಯ್ತು, ಭಯನೂ ಆಯ್ತು. ಮುಂದೆ ಅವಳು ಹೇಳಿದ್ಲು, ತನ್ನ ಮಗ ಬೃಹತ್ ಸೇನ ಮತ್ತು ಬೃಹತ್ ಸೇನೆ ಅಂತ, ಮಗ ಅಲ್ಲ ತನ್ನ ಸೇವಕಿ, ನೀನು ನಮ್ಮ ರಾಜನ ಮಂತ್ರಿ ಬಳಿಗೆ ಹೋಗು, ಆ ಮಂತ್ರಿಗೆ ಹೇಳು ರಾಜ ಕರೀತಾ ಇದ್ದಾನೆ ಅಂತ. ಎಷ್ಟು ಸಂಪತ್ತು ಕಳ್ಕೊಂಡಿದ್ದಾನೆ, ಇನ್ನು ಉಳಿದ ಸಂಪತ್ತು ಎಷ್ಟು, ಅಂಕಿ ಅಂಶಗಳನ್ನೆಲ್ಲ, ಇನ್ನು ಉಳಿದದ್ದೇನು ಸಂಪತ್ತು ಅನ್ನೋದು ಮಂತ್ರಿ ರಾಜನಿಗೆ ಹೇಳಲಿ. ಹಾಗೇನ್ ಮಾಡಿದ, ಆ ಸೇವಕಿ ಹೋಗಿ ಮಂತ್ರಿಗಳಿಗೆ ಹೇಳಿದ್ಲು. ಅವರೆಲ್ಲ ಏನು ನಡೆದಿದೆ ಅಂತ ಅನ್ನೋದನ್ನ ಅವನಿಗೆ ಹೇಳಿದರು. ಕಳ್ಕೊಂಡಿರೋ ಸಂಪತ್ತು ಎಷ್ಟು ಅದನ್ನೆಲ್ಲ ಕೇಳಲಿಕ್ಕೆ ಬಂದಿದ್ದೀವಿ ರಾಜನ ಮುಂದೆ ಅಂತ. ಆದರೆ ಪಗಡೆ ಆಟದಲ್ಲಿ ಅವನ ಮನಸ್ಸಿತ್ತಲ್ಲ, ಅವನು ಮತ್ತೆ ಏನು ಮಾತಾಡಲಿಲ್ಲ. ಸಕಲ ಐಶ್ವರ್ಯವು ಕ್ರಮವಾಗಿ ಕರಗಿ ಹೋಗ್ತಾ ಇದೆ ಅಂತ ದಾಸಿಯರೆಲ್ಲ ಬಂದು ರಿಪೋರ್ಟ್ ಮಾಡಿದರು ದಮಯಂತಿಗೆ. ನಮ್ಮ ಸಾರಥಿ ವಾರ್ಷ್ಣೇಯ ಅಂತಿದ್ದಾನೆ, ನಳನ ಖಾಸ ಸಾರಥಿ ಡ್ರೈವರ್, ಅವನ ಬಳಿಗೆ ಹೋಗೋ, ನಲರಾಜ ಕಳೀತಿದ್ದಾನೆ ಅಂತ ಹೇಳು. ಮುಂದಿನ ಕೆಲಸಗಳನ್ನು ನಾವು ಏರ್ಪಾಡು ಮಾಡ್ಕೋಬೇಕಾಗಿದೆ. ಸೋಲ್ತಾನೆ ಗೊತ್ತಾಯ್ತು ಅವಳಿಗೆ. ಅದರಂತೆ ಆ ನಳನ ಅನೇಕ ಜನ ಸೇವಕರು ಅವರೆಲ್ಲ ಬಂದರು. ಇಂಥ ಆಪತ್ಕಾಲದಲ್ಲಿ ಏನು ಮಾಡಬೇಕು ಅಂದೆಲ್ಲ ಅವರು ವಿಚಾರ ಮಾಡಿದರು. ನಮ್ಮ ಸಂಪತ್ತೆಲ್ಲ ಹಾಳಾಗಿ ಹೋಗ್ತಾ ಇದೆ, ಈಗ ಮುಂದೆ ಏನು ಮಾಡಬೇಕು, ನಮ್ಮ ರಾಜ ಮಾತ್ರ ಜೂಜಾಟದಿಂದ ಹೊರಗೆ ಬರ್ತಾ ಇಲ್ಲ. ಆಗ ಆ ಸಾರಥಿ ಎಲ್ಲ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿದ. ರಾಜನ ಮಗಳು ರಾಜಕುಮಾರಿ ಒಬ್ಬಳು, ರಾಜಕುಮಾರ ಒಬ್ಬ, ಯುವರಾಜ ಯುವರಾಣಿ, ಅವರಿಬ್ಬರನ್ನು ವಿದರ್ಭ ದೇಶಕ್ಕೆ ಕಳಿಸಿದ್ಲು ತನ್ನ ತವರು ಮನೆಗೆ. ಇದು ಅವಳು ಏರ್ಪಾಡು ಮಾಡಿದ್ದು. ಅವರಿಬ್ಬರನ್ನು ಆ ಸಾರಥಿ ಕರ್ಕೊಂಡು ಹೋದ. ಕುಂಡಿನಪುರಕ್ಕೆ ಹೋದ. ಕುಂಡಿನಪುರ ಅಂದ್ರೆ ಈ ರುಕ್ಮಿಣಿ ಇದ್ದಲ್ಲ, ಅದೇ ಊರೇ. ಆದ್ರೆ ನಳದಮಯಂತಿಯ ಕಥೆ ಇನ್ನೂ ಹಿಂದಿಂದು, ಕೃಷ್ಣ ರುಕ್ಮಿಣಿಯರ ಕಥೆ ಆಮೇಲಿಂದು. ದಮಯಂತಿಯ ತಂದೆ ಭೀಮಸೇನನ್ನ ಭೇಟಿ ಮಾಡಿದ. ಅವನ ಹೆಸರು ಭೀಮಸೇನ ಅಂತ. ನಡೆದದನ್ನೆಲ್ಲ ಹೇಳಿದ. ಅಲ್ಲಿ ಆ ಇಬ್ರು ಹುಡುಗರನ್ನು ಬಿಟ್ಟ.
ಸ್ವಲ್ಪ ದಿವಸ ಎಲ್ಲೆಲ್ಲೋ ಓಡಾಡಿದ. ಕೊನೆಗೆ ಅಯೋಧ್ಯ ನಗರಕ್ಕೆ ಬಂದ. ಅಯೋಧ್ಯ ಅಂದ್ರೆ ಅಲ್ಲಿ ಋತುಪರ್ಣ ಅಂತ ರಾಜ ಇದ್ದ. ಅವನು ಬಳಿಗೆ ಹೋಗಿ ಅವನ ಸಾರಥಿಯಾಗಿ ಸೇರ್ಕೊಂಡ್ಬಿಟ್ಟ. ಇವನು ಒಳ್ಳೆ ಸಾರಥಿ ಕೆಲಸದಲ್ಲಿ ಪರಿಣಿತ ಆಗಿದ್ದ ವಾರ್ಷ್ಣೇಯ. ಅಲ್ಲಿ ಹೋಗಿ ಸೇರ್ಕೊಂಡ. ಇನ್ನು ಮುಂದೆ ನಳನಿಗೆ ಪಣ ಇಡ್ಲಿಕ್ಕೆ ಏನು ಸಾಮಾನ್ಯ ಇಲ್ಲ, ಎಲ್ಲ ಸೋತ್ ಹೋಗಿದ್ದಾನೆ. ಅವನು ಮತ್ತೆ ಜಿದ್ದು ಸ್ಪರ್ಧೆ, ನಳ ಆಟ ಆಡೋಣ, ಮುಂದುವರ್ಸೋಣ ಬೇಡ ಹೇಗೆ ಅಂತ. ಇವನಿಗೆ ಇಲ್ಲ ಅನ್ಲಿಕ್ಕೆ ಮರ್ಯಾದೆ ಪ್ರಶ್ನೆ. ರಾಜ್ಯ ಕೋಶ ನಿಂದೆಲ್ಲ ಸಾಮ್ರಾಜ್ಯ ಎಲ್ಲ ಕಳೆದೋಗಿದೆ, ನೋಡು ನಿನ್ನ ಹೆಂಡತಿ ಒಬ್ಳಿದ್ದಾಳೆ, ಇಡೋದಿದ್ರು ಇಡು ಅಂದ. ಆ ನಳನಿಗೆ ಬಹಳ ಸಂಕಟ ಆಯ್ತು. ತನ್ನ ಮೈ ಮೇಲಿದ್ದ ಆಭರಣ ಎಲ್ಲ, ಉಟ್ಟ ಬಟ್ಟೆ ಒಂದು ಬಿಟ್ಟು ಆಭರಣ ಎಲ್ಲ ಕಳಚಿಟ್ಟ. ಮುಂದೆ ದಮಯಂತಿಯು ಕೂಡ ತನ್ನ ಆಭರಣ ಎಲ್ಲ ಕಳಚಿಟ್ಲು. ಇಬ್ರು ದಮಯಂತಿಗಳು ಊರು ಹೊರಗೆ ಬಂದರು. ಇಲ್ಲಿಂದನೇ ಗಮನಿಸ್ಬೇಕು ನಾವು. ಪಾಂಡವರು 5 ಜನ ಪಾಂಡವರು, ದ್ರೌಪದಿ, ಇಷ್ಟು ಜನ ಹೊರಗೆ ಬಂದರು. ಇವರಿಬ್ಬರು ಹೊರಗೆ ಬಂದಾಗ ಇವರಿಬ್ಬರೇ ಇದ್ರು. ಯಾರಿಗೆ ನನ್ಕಿಂತ ಹೆಚ್ಚು ದುಃಖ ಜಗತ್ತಿನಲ್ಲಿ ಯಾರಿಗಾಗಿದೆ ಅಂತ ಧರ್ಮರಾಜನ ಪ್ರಶ್ನೆ ಇತ್ತಲ್ಲ. ಧರ್ಮರಾಜ ಹೊರಗೆ ಬಂದಾಗ 5 ಜನ ಪಾಂಡವರು, ಒಬ್ಬ ದ್ರೌಪದಿ, ಇಷ್ಟು ಜನ ಇದ್ರು. ಹೇಳಿ ಕೇಳಲಿಕ್ಕೆ ಪರಸ್ಪರ ಸುಖ ದುಃಖ ಹಂಚಿಕೊಳ್ಳಿಕ್ಕೆ ಜನ ಇದ್ರು. ಆದ್ರೆ ಇವರಿಬ್ರು ಮಾತ್ರ ಇದ್ರು. ಇಲ್ಲಿ ಪ್ರಜೆಗಳಿಗೆ ಇನ್ನೂ ನರಳನ ಬಗ್ಗೆ ಪ್ರೀತಿ ಇತ್ತು. ಪುಷ್ಕರ ಏನ್ ಮಾಡಿದ, ಸಾಮ್ರಾಜ್ಯ ತನ್ನ ಕೈ ತಗೊಂಡ ಒಂದು ಶಾಸನ ಹೊರಡಿಸಿದ. ಯಾರಾದರೂ ಊರು ಬಿಟ್ಟು ನಳದಮಯಂತಿಯರ ಜೊತೆಗೆ ಹೋದ್ರೆ ಅವರಿಗೆ ಮರಣದಂಡನೆ, ನಳನ ಹತ್ರ ಯಾರು ಹೋಗುವಂತಿಲ್ಲ. ಜನ ಭಯಪಟ್ರು, ಹೋಗ್ಲಿಲ್ಲ, ಸುಮ್ಮನೆ ಆಗ. ಮುಂದೆ ಅವನಿಗೆ ಯಾರು ಅನ್ನ ಆಹಾರ ಕೊಡುವವರಿಲ್ಲ. ನೀರು ಕುಡಿತಾ 3 ದಿವಸ ಕಳೆದ ಪಟ್ಟಣದ ಗಡಿಯಲ್ಲಿ. ಮತ್ತೇನೇನೋ ಗಡ್ಡೆ ಗೆಣಸು ಏನೇನೋ ತಿಂದ. ಇದನ್ನು ಗಮನಿಸಿ, ಪಂಚಪಾಂಡವರಿಗೆ ಅಕ್ಷಯ ಪಾತ್ರ ಸಿಕ್ಕಿತ್ತ. ಅವರೆಂದೂ ಉಪವಾಸ ಇರಲಿಲ್ಲ. ತಾವು ಬೇಕಾದಷ್ಟು ಉಂಡುಟ್ಟು ಬಂದವರಿಗೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಆಹಾರ ಕೊಡ್ತಿದ್ರು. ಅಂತ ವೈಭವ ಇತ್ತು ಅವರಿಗೆ. ಇವನಿಗೇನೂ ಇರಲಿಲ್ಲ, ನೀರು. ಇದನ್ನು ಗಮನಿಸಿ, ಅಲ್ಲೊಂದು ಕಡೆ ಕೆಲವು ರೆಕ್ಕೆಗಳು. ಈಗ ಏನಾದ್ರು ಒಂದು ಆಹಾರ ಬೇಕಲ್ಲ, ಈ ಹಕ್ಕಿಗಳನ್ನ ಕೊಲ್ಲೋಣ, ಇವುಗಳ ಮಾಂಸ ತಗೊಳ್ಳೋಣ ಅಂತ ಆಲೋಚನೆ ಮಾಡಿದೆ. ಅದಕ್ಕೆ ಚಿನ್ನದ ರೆಕ್ಕೆ ಆ ಹಕ್ಕಿಗಳಿಗೆ ಅಂತ ಹಾಕಿ ಏನ್ ಮಾಡಿದ, ಅವ್ನು ಹಿಡಿಯೋದು ಹೇಗೆ? ಕೈಯಲ್ಲಿ ಬಾಣ ಇಲ್ಲ, ಬಿಲ್ ಇಲ್ಲ, ಏನೂ ಇಲ್ಲ. ಹುಟ್ಟಿದ್ದ ಪಂಚ ಇತ್ತಲ್ಲ, ಧೋತ್ರ, ಅದನ್ನ ತಗೊಂಡೋಗಿ ಅದನ್ನೇ ಬಲೆ ಅಂತ ಉಪಯೋಗ ಮಾಡೋಣ ಅಂತ ಅದ್ಮೇಲೆ ಬೀಸಿದ. ಬೀಸಿದ ಕೂಡಲೇ ಆ ಹಕ್ಕಿಗಳ ಧೋತ್ರವನ್ನು ಹಾರಿಸ್ಕೊಂಡು ಹೋಗಿಬಿಟ್ಟು ನಕ್ಕವು ಅಂತವು. ದಿಗಂಬರ ನಳ ಬತ್ತಲೆ ನಿಂತಿದ್ದಾನೆ, ರಾಜಾದಿರಾಜ. ಮೂರ್ಖ, ನಾವ್ ಯಾರಂತ ಗೊತ್ತಾ? ನೀ ಅಲ್ಲಿ ಪಗಡೆ ಇಟ್ಟಿದ್ದಿಲ್ಲ, ಪಗಡೆ ದಾಳವೆ ನಾವು, ನಿಂದೊಂದು ಧೋತ್ರನೂ ಹೊತ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ಇಲ್ಲಿ ಅಂತ ನಕ್ಕ ಹೇಳಿದ್ವು. ಒಂದು ಪಂಚೆ ಉಟ್ಕೊಂಡು ಧೋತ್ರ ಉಟ್ಕೊಂಡು ಹೊರಗೆ ಬರ್ತಿದ್ಯಲ್ಲ, ಅದಕ್ಕೂ ನೀನು ಯೋಗ್ಯ ಅಲ್ಲ, ಅದನ್ನೊಂದನ್ನು ಕದ್ಕೋಬೇಕು ಅಂತ ಬಂದಿದ್ವಿ, ನಮ್ಮ ಕೆಲಸ ಆಯ್ತು, ನಾವು ಹೋಗಿಬಿಡ್ತೀವಿ ಅಂತ ಹೊರಟೋಗ್ಬಿಟ್ಟು. ಆಗ ದಮಯಂತಿ ಅವನು ನೋಡಿದ್ಲು, ಏನ್ ಮಾಡೋದೀಗ? ಆ ದಾಳ ಪಗಡೆ ಅವುಗಳ ಕಾರಣದಿಂದಾಗಿ ಸಾಮ್ರಾಜ್ಯ ಕಳ್ಕೊಂಡೆ, ಈ ಒಂದು ಉಟ್ಟ ಬಟ್ಟೆಯೂ ಹೋಯಿತು. ನಾನು ನಿನ್ ಗಂಡ ಇಲ್ಲೊಂದು ಕೆಲಸ ಮಾಡೋಣ, ನನ್ನ ಮಾತಿನಂತೆ ನಡ್ಕೋ. ನಾವೀಗ ದಕ್ಷಿಣದ ಕಡೆಗೆ ಒಂದು ಮಾರ್ಗ ತೋರಿಸ್ತೀನಿ ನಿನಗೆ. ಇದೇ ವಿಂಧ್ಯ ಪರ್ವತ, ಇಲ್ಲಿಂದ ಮುಂದೆ ವಿದರ್ಭ ದೇಶಕ್ಕೆ ಹೋಗ್ತದೆ. ಈ ವಿದರ್ಭ ದೇಶಕ್ಕೆ ಹೋಗ್ತದೆ, ವಿದರ್ಭ ದೇಶಕ್ಕೆ ಹೋಗ್ತದೆ ಅಂತ 5-6 ಸರಿ ಹೇಳಿದೆ. ನಿನ್ ತವ್ರ ಮನೆ ಕಡೆ ಹೋಗ್ತದೆ ಅಂತದ. ನೀ ಅಲ್ಲಿಗೆ ಹೋಗು ಅಂತ ಸೂಚನೆ ಕೊಟ್ಟೆ, ಆದ್ರೆ ಹೋಗುವಂತ ಬಾಯಿ ಬಿಟ್ಟು ಹೇಳಿಲ್ಲ. ಆದ್ರೆ ಇದು ವಿದರ್ಭ ದೇಶಕ್ಕೆ ಹೋಗ್ತದೆ, ಹಿಂಗೋದು ವಿದರ್ಭ ದೇಶಕ್ಕೆ ಹೋಗ್ತದೆ, ಅವಳೊಬ್ಳು ಆರಾಮಾಗಿ ಅಲ್ಲಿ ಇರ್ಲಿ, ನಾನಾದ್ರೂ ಏನಾದ್ರು ಮಾಡಿ ಕಷ್ಟಪಡ್ತೀನಿ ಅಂತ ಅವನ ಆಲೋಚನೆ ಇತ್ತು. ಅವಳಿಗೆ ಗೊತ್ತಾಯ್ತಾ, ನೋಡು ನೀನ್ ಹೇಳಿರೋ ಮಾರ್ಗ ಎಲ್ಲ ಕೇಳಿದ್ರಿಂದ ವಿದರ್ಭ ದೇಶಕ್ಕೆ ಹೋಗು, ತವ್ರ ಮನೆಗೆ ಹೋಗು ಅಂತ ಸೂಚನೆ ಕೊಡ್ತಾ ಇದ್ದಿ. ಆದ್ರೆ ಇವತ್ತು ನಿನ್ನ ಕೈಯಲ್ಲಿ ರಾಜ್ಯ ಇಲ್ಲ, ಕೋಶ ಇಲ್ಲ, ದಿಗಂಬರನಾಗಿದ್ದೆ, ಅನ್ನ ಆಹಾರ ಇಲ್ಲ, ನಿನ್ನನ್ನು ಬಿಟ್ಟು ನಾನು ಹೋಗ್ಲಿ ಹೇಗೆ? ನಚ ಭಾರ್ಯಾಸಮಂ ಕಿಂಚಿತ್ ವಿದ್ಯತೆ ಭಿಷಜಾಂ ಮತಂ ಔಷಧಂ ಸರ್ವ ದುಃಖೇಶು ಸತ್ಯಮೇಧ ಬ್ರವೀಮಿತೆ. ತಿಳ್ಕೊ, ನಾವಿಬ್ರು ಮದುವೆ ಮಾಡ್ಕೊಳ್ಳುವಾಗ ದೇವತೆಗಳ ಸಾಕ್ಷ್ಯದಲ್ಲಿ ಧರ್ಮ ಅರ್ಥ ಕಾಮಕ್ಕೆ ಸಂಬಂಧಪಟ್ಟಂತೆ ತಪ್ಪಿ ನಡೆಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇವೆ. ಮನುಷ್ಯನಿಗೆ ಜಗತ್ತಿನಲ್ಲಿ ಬೇಕಾಷ್ಟು ಕಷ್ಟ ಬರಲಿ, ಆದರೆ ಹೆಂಡತಿ ಒಬ್ಳು ಮನೆಯೊಳಗಿದ್ರೆ ಅದು ನನಗದು ₹1,000,000 ಅದು. ಅದೇ ಹುಣ್ಣಿಮೆ, ಹೋಳಿಗೆ, ದೀಪ.
ಅವಳೊಂದು ಮಾತು ಏನೋ ಸಮಾಧಾನದ ಮಾತು ಹೇಳಿದರೆ, ಎಂಥ ಬಡತನ ಆದರೂ ಇರಲಿ, ಅದಕ್ಕೆ ಸಮಾನವಾದ ಔಷಧವೇ ಇಲ್ಲ. ಅದರಿಂದ ಹೆಂಡತಿಯೇ ದೊಡ್ಡ ಔಷಧ ಎಲ್ಲ ದುಃಖಗಳಿಗೂ ಕೂಡ. ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ಇಂಥ ಸ್ಥಿತಿಯಲ್ಲಿ ನಿನ್ನ ಬಿಟ್ಟು ಹೋಗೋದಿಲ್ಲ ನಾನು. ನಚ ಭಾರ್ಯಾ ಸಮಂ ಮಿತ್ರಂ ನರಸ್ಯಾರ್ಥಸ್ಯ ಭೇಷಜಂ. ಹೆಂಡತಿಗೆ ಸಮಾನವಾದ ಔಷಧ ಇನ್ನು ಜಗತ್ತಿನಲ್ಲಿ ಎಲ್ಲೂ ಸಿಗೋದಿಲ್ಲ. ನಮ್ಮ ಪ್ರೇಮ ಕಾಮ ಎಲ್ಲನೂ ತಣಿಸ್ಕೊಳ್ಳಿಕ್ಕೆ ಅದೊಂದು ದಿವ್ಯವಾದಂಥ ಔಷಧ ಇದ್ದಂತೆ. ಅದರಿಂದ ನಾನು ನಿನ್ನನ್ನೀಗ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಅವನು ಹೌದು, ನೀ ಹೇಳಿದ ಸರಿ ಇದೆ, ಹೆಂಡತಿ ಅಂತ ದಿವ್ಯ ಒಂದು ಸ್ನೇಹಿತರು ಮತ್ತಾರು ಸಿಗಬೇಕು. ಅದರಿಂದ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ಭಯ ಪಡಬೇಡ. ನಾನು ನನ್ನನ್ನೇ ಪರಿತ್ಯಾಗ ಮಾಡ್ತೇನೆ, ಆದರೆ ನಿನ್ನನ್ನು ಮಾತ್ರ ಪರಿತ್ಯಾಗ ಮಾಡೋದಿಲ್ಲ. ಆದರೂ ನಾನು ಯಾಕೆ ಆ ಥರ ಹೇಳಿದೆ ಅಂದರೆ, ನೀನೇನಾದರೂ ನಿಮ್ಮ ತವ್ರ ಮನೆಗೆ ಹೋದರೆ ಅಲ್ಲಿ ನೀನು ಚೆನ್ನಾಗಿರ್ತೀಯ ಅಂತ ಒಂದು ಆಲೋಚನೆ ಇತ್ತು. ಒಂದು ವೇಳೆ ನಾನೂ ಬಾ ಅಂದರೆ ಅಲ್ಲಿಯೂ ಬರ್ತೇನೆ ಬೇಕಾದ್ರೆ. ಆದರೆ ತಂದೆ ಮನೆಗೆ ಹೋಗಿ ಸುಖವಾಗಿರ್ಬೋದು ದಮಯಂತಿ ಅಂದ್ಲು. ನಮ್ಮ ತಂದೆ ಮನೆ ಅಂದರೆ ನಿಮ್ಮ ತಂದೆ ಮನೆಯೇ ಅದೆಲ್ಲ ಸರಿ. ಆದರೆ ನಾವು ವೈಭವದಲ್ಲಿ ಮೆರೆದಾಡ್ತಾ ಇದ್ದಾಗ, ರಾಜರಾಣಿಯರಾಗಿದ್ದಾಗ ನಮ್ಮ ತಂದೆ ಮನೆಗೆ ಹೋಗೋದು, ಅವ್ನು ನಮಗೆ ಮರ್ಯಾದೆ ಮಾಡುವುದು ಎಲ್ಲ ಸರಿ. ಇವತ್ತೆಲ್ಲ ಕಳ್ಕೊಂಡು ಭಿಕ್ಷುಕರಂತೆ ಅಲ್ಲಿ ಹೋಗೋದು ನಮ್ಮ ಮರ್ಯಾದೆ ಚೆನ್ನಾಗಿರೋದಿಲ್ಲ, ಅದು ಬೇಡ. ಅವರು ಅದನ್ನಿಬ್ರು ಒಪ್ಕೊಂಡ್ರು. ಮುಂದೆ ಏನು ಮಾಡಿದ್ರು ಅಂದರೆ, ಅವಳು ತಾನು ಉಟ್ಕೊಂಡು ಸೀರೆದೊಂದು ಅರ್ಧ ಇವನಿಗೆ ಕೊಟ್ಲು, ಅದನ್ನೇನೋ ಮಾಡಿ ಹರಿದು ಅದನ್ನೇ ಉಟ್ಕೊಂಡ್ರು. ಅನ್ನ ಆಹಾರ ಇದ್ದು ಎಷ್ಟೋ ದೂರ ನಡೆದ್ರು, ಬಳಲಿದ್ರು. ಅಲ್ಲೊಂದು ಕಡೆ ಕಲ್ಲಿನ ಮಂಟಪ ಇತ್ತು. ಅಲ್ಲಲ್ಲಿ ಹಿಂದಿನ ಕಾಲಕ್ಕೆ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತ ಒಂದು ಕಲ್ಲಿನ ಮಂಟಪ ಹಾಕಿರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರು. ಆವಾಗ ಈ ನಳ ಹೇಗೆ ಕಾಣ್ತಿದ್ದ ಅಂದರೆ, ರಾಜಾದಿರಾಜನಾದವನು ವಿಕಟವಾದ ಶರೀರ, ವಿಚಿತ್ರವಾದ ಶರೀರ, ಏನು ಮೈ ಮೇಲೆ ಕಳೆ ಇಲ್ಲ, ಹುಚ್ಚರಂತೆ ಕಾಣಿಸ್ತಿದ್ದ. ಅರ್ಧ ವಸ್ತ್ರವನ್ನೇ ಹೊದ್ದಿದ್ದ. ಅವಳ ಜೊತೆ ತಾನು ಮಲಗಿದ. ವಿಪರೀತ ನಿದ್ರೆ ಬಂತು ಇಬ್ಬರಿಗೂ. ಅವನಿಗೆ ಏನೇನೋ ಆಲೋಚನೆ ಬರ್ತಾ ಇತ್ತು ಮನಸ್ಸಿನಲ್ಲಿ. ಹೆಂಡತಿ ಮಲಗಿದ್ಲು. ನಾನು ಹೀಗೆ ಓಡಾಡಿದ್ರೆ ಏನು ಇದರಿಂದ ಲಾಭ ಏನು? ಇವಳನ್ನು ಬಿಟ್ಟು ಹೋಗ್ಲೆ, ಈ ಸ್ಥಿತಿಯಲ್ಲಿ ಇವಳಿದ್ದಾಳೆ, ಏನು ಮಾಡೋದು ಅಂತೆಲ್ಲ ಆಲೋಚನೆ ಮಾಡಿದ. ಕೊನೆಗೆ ಈ ದಮಯಂತಿಯನ್ನು ಪರಿತ್ಯಾಗ ಮಾಡಿಬಿಡ್ತೀನಿ. ನಾನು ಇವಳನ್ನು ಬಿಟ್ಟು ಓಡಿ ಹೋಗಿಬಿಟ್ರೆ ಅವಳಿಗೆ ಬೇರೆ ಮಾರ್ಗ ಇಲ್ಲದೆ ತವ್ರ ಮನೆಗೆ ಹೋಗ್ತಾಳೆ. ಮತ್ತೆ ಅದೇ ಆಲೋಚನೆ ಬಂತು. ಮತ್ತೆ ಇವಳನ್ನು ಬಿಟ್ಟು ಹೋದ್ರೆ ಇವಳಿಗೇನು ತೊಂದರೆ ಆಗೋದಿಲ್ಲ. ಇವಳು ಕೂದಲು ಕೊಂಕೋದಿಲ್ಲ, ಅಂಥ ಪತಿವ್ರತೆ ಇವಳು. ದ್ರೌಪದಿ ಅಂತ ಇಲ್ಲಿ ಬಂದಿಲ್ಲ, ಆ ಕೆಟಗರಿಯ ಪತಿವ್ರತೆ ಅವಳು. ಅವಳ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ ಅಂತ ಆಲೋಚನೆ ಮಾಡಿದೆ. ಹೋಗೋದು ಹೇಗೆ? ದಿಗಂಬರನಾಗಿದ್ದೆ. ಅವಳಿಗೂ ಮೈ ಮೇಲೆ ಒಂದೇ ವಸ್ತ್ರ. ಅದೇ ವಸ್ತ್ರವನ್ನು ಅದನ್ನು ಸೀರೆ ಅರ್ಧ ಕತ್ತರಿಸ್ಬೇಕು. ಕತ್ತರಿಸುವಾಗ ಅವಳಿಗೆ ಎಚ್ಚರಿಕೆ ಆಗ್ತದೆ, ಏನು ಮಾಡಬೇಕು ಅಂತ ಅಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದೆ. ಇವನ ಕೈಯಲ್ಲೇನು ಖಡ್ಗ ಇರಲಿಲ್ಲ, ಚಾಕುವೂ ಇರಲಿಲ್ಲ, ಎಲ್ಲ ಬಿಟ್ಟೇ ಬಂದಿದ್ನಲ್ಲ. ಆದರೆ ಕಲಿ ಮಹಿಮೆಯಿಂದ ಅಲ್ಲೊಂದು ಚಾಕು ಕಾಣಿಸ್ತು. ಕಲಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದ, ಖಡ್ಗ ತಗೋ, ಸೀರೆ ಅರ್ಧ ಕತ್ತರಿಸು ಅಂತೇಳಿ. ಮೂಲೆ ಒಂದು ಖಡ್ಗ ಕಾಣಿಸ್ತು. ಖಡ್ಗನ್ನು ತಗೊಂಡ, ಆ ಸೀರೆ ಅರ್ಧ ಭಾಗ ಕತ್ತರಿಸಿಕೊಂಡ, ಅದನ್ನು ತಾನೇ ಹೊರಗೆ ಬಿದ್ದ. ಈಗ ಒಂದ್ಸರಿ ಹೊರಗೆ ಹೋದ, ಮತ್ತೆ ಹೆಂಡತಿ ಮುಖ ನೋಡಿದ, ಮತ್ತೆ ಹೊರಗೆ ಹೋದ. ಒಂದು 10 ಸರಿ ಆ ಕಡೆ ಈ ಕಡೆ ಓಡಾಡಿದೆ. ಎಂಥ ಕಷ್ಟ ಬಂತಿದ್ದು. ನನ್ನ ಹೆಂಡತಿ ಮಹಾರಾಣಿ, ರಾಜಾಧಿರಾಜನ ಪತ್ನಿ, ವಾಯು ಆದಿತ್ಯ, ಯಾರೂ ಇವಳ ಮೇಲೆ ಕಣ್ಣೆತ್ತಿ ನೋಡುವಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಇದು ಯಾವುದೋ ಧರ್ಮಶಾಲೆ, ಕಲ್ಲಿನ ಮಂಟಪ, ನಿರ್ಗತಿಗಳಂತೆ ಬಿದ್ದಿದ್ದಾಳಲ್ಲ. ನಾಳೆ ಇದು ಸ್ವಲ್ಪ ಹೊತ್ತಾದ್ಮೇಲೆ ಇವಳಿಗೆ ಎಚ್ಚರ ಆದರೆ ನಾನು ಬಿಟ್ಟು ಹೋಗಿರ್ತೇನೆ. ನನ್ನ ಕಂಡು ಎಷ್ಟು ಹಲಬುತ್ತಾಳೋ ಏನೋ. ಕ್ರೂರ ಪ್ರಾಣಿಗಳು ಇದ್ರ ನಡುವೆ ಬದುಕ್ತಾಳೆ ಹೇಗೆ? ಏನೇ ಆಗಲಿ, 12 ಆದಿತ್ಯರು, 8 ಜನ ವಸುಗಳು, 11 ಜನ ರುದ್ರರು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು ಎಲ್ಲರೂ ನಿನ್ನನ್ನು ರಕ್ಷಿಸಲಿ. ಯಾವತ್ತೂ ನೀನು ಧಾರ್ಮಿಕಳಾಗಿದ್ದಿ, ನಿನಗೆ ಚೆನ್ನಾಗಿರ್ತದೆ, ನಿನಗೇನೂ ಆಗೋದಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೊರಟುಬಿಟ್ಟ. ಹೋಗಬಾರ್ದು ಅಂದ್ಕೊಂಡಿದ್ದ, ಕಲಿ ಬಿಡಲಿಲ್ಲ. ದಂಪತಿಗಳನ್ನು ಬೇರ್ಪಡಿಸಿತು. ಇದು ಮತ್ತೆ ಗಮನಿಸ್ಬೇಕು. ಎಂದೂ ಪಾಂಡವರನ್ನು ದ್ರೌಪದಿಯನ್ನು ಬೇರ್ಪಡಿಸಲಿಲ್ಲ. ಯಾವ ದುರ್ವಿಧಿಯೂ ಬೇರ್ಪಡಿಸಲಿಲ್ಲ. ಪಾಂಡವರಿಗೆ ಬೇರೆ ಪತ್ನಿಯರಿದ್ದರು. ಭೀಮಸೇನಿಗೂ ಹೆಂಡತಿ ಇದ್ಲು, ಅರ್ಜುನನಿಗೂ ಹೆಂಡತಿ ಇದ್ಲು ಸುಭದ್ರೆ, ಧರ್ಮರಾಜನಿಗೂ, ಅಶ್ವಿನಿ ದೇವತೆಗಳಿಗೂ, ನಕುಲ ಸಹದೇವರಿಗೂ ಬೇರೆ ಪತ್ನಿಯರಿದ್ದರು. ಅವರನ್ನೆಲ್ಲ ಅವರವ್ರು ತಮ್ಮ ತವ್ರ ಮನೆಗೆ ಕಳಿಸಿದ್ರು. ದ್ರೌಪದಿ ಮಾತ್ರ ಯಾವತ್ತೂ ಇರಲಿಲ್ಲ. ಇನ್ಯಾರು ಇರಲಿ ಬಿಡ್ಲಿ, ದ್ರೌಪದಿ ಜೊತೆಗಿದ್ರೆ ಪಾಂಡವರಿಗೆ ಯಾವತ್ತೂ ಜಯ ಕಟ್ಟಿಟ್ಟು ಬುದ್ಧಿ. ಅದು ದ್ರೌಪದಿಯ ಕಾಲ್ಗುಣ. ಹಾಗಾಗಿ ಅವಳ ಜೊತೆನೇ ಇದ್ರು.
ಇವನು ಮರಳಿ ಬರ್ತಿದ್ದ, ಕಲಿಪುರುಷ ಅವನು ಬಿಡ್ಲಿಲ್ಲ, ಮತ್ತೆ ಹೊರಗೆ ದಬ್ಬುತ್ತಿದ್ದ. ಅವನ ಹೃದಯ ಸೀಳೇ ಹೋಗಿತ್ತಂತೆ. ಅಂತೂ ಅಲ್ಲಿಂದ ಹೊರಗೆ ಹೊರಟ. ಕಲಿಯ ಪ್ರಭಾವದಿಂದ ಅಲ್ಲಿಂದ ಅವನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋಗಿಬಿಟ್ಟ. ಅಲ್ಲಿಗೆ 62ನೇ ಅಧ್ಯಾಯ ನಳೋಪಾಖ್ಯಾನದ್ದು ಅದು ಸಮಾಪ್ತ ಆಗಿದೆ. ಮುಂದೆ ಏನಾಯಿತು ನಳದಮಯಂತಿಯ ಕಥೆ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.